ಶಾರ್ಟೇಜ್ ಇತ್ತು ನಿಮಗೆ ಎಕ್ಸಾಮ್ ಎಲಿಜಿಬಿಲಿಟಿ ಕೊಡಲ್ಲ ಅಂತಿದ್ರು. ಗೈಸ್ ಫೋಟೋ ತೆಗಿಸ್ಕೊತಿದ್ದಾಳೆ. ಅಪ್ಪಂತ ತೆಗಿಬೇಕಿತ್ತು, ತೆಗಿಲೇ ಇಲ್ಲ. ಮೂವಿಗೆ ಹೋಗೋಕ್ಕೆ ಬಂದಿದ್ದೀವಿ ಗಾಯ್ಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಕ್ಷಿ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಏನಕ್ಕೆ ಹಾಸನಕ್ಕೆ ಬಂದಿದ್ದೀವಿ ಅಂತ ಅಂದರೆ ಡಿಪ್ಲೊಮಾ ಸರ್ಟಿಫಿಕೇಟ್ ಇಸ್ಕೊಬರೋಣ ಅಂತ ಬಂದಿದ್ದೀವಿ. ಫೋಟೋ ಬೇಕಂತೆ, ನಮ್ಮ ಹತ್ರ ಫೋಟೋಸೇ ಇಲ್ಲ, ಅದಕ್ಕೆ ಇಲ್ಲೇ ನಮ್ಮ ಪಾರ್ಕ್ ಹಿಂದೆ ಕ್ಯಾಮ್ರಾದು ಸ್ಟುಡಿಯೋ ಕ್ಲೋಸ್ ಆಗೈತೆ. ವಾ ಈಗೆಲ್ಲ ಸುಮ್ಮನೆ ಪಾರ್ಕ್ ಗ್ರೌಂಡ್ ಹಾಕೋಣ. ತುಂಬ ದಿನ ಆಮೇಲೆ ರಕ್ಷಿ ಸಿಸ್ಟರ್ ಬಂದಿದ್ದಾರೆ. ಹಾಯ್ ಮಾಡಿ ಅಷ್ಟೇ. ನೆರಳು ಚೆನ್ನಾಗಿ ಬರುತ್ತೆ ಕಡೆ ಅಷ್ಟೇ. ವೆಯ್ಟ್ ಮಾಡ್ತಿದ್ದೀವಿ, ಇನ್ನೊಬ್ರು ಬರಬೇಕು. ಅವ್ರು ಬಂದಮೇಲೆ ಅವ್ರನ್ನೂ ಪರಿಚಯ ಮಾಡಿಸ್ತೀವಿ ಗೈಸ್. ಆಮೇಲೆ ಹೇಳಿ ಮಾತಾಡೋಣ. ಅದು ನಮ್ಮ ಕಾಲೇಜಲ್ಲಿ ಬ್ಲಾಗ್ ಮಾಡಿ ನನಗೆ ಹಾಸನಲ್ಲಿ ಮಾಡೋಕ್ಕೆ ಬರ್ತಿಲ್ಲ. ಎಲ್ಲ ಇವಳನ್ನೇ ನೋಡ್ತಿದ್ದಾರೆ, ಆದರೂ ಅಷ್ಟೇ ತಗೊಂಡು ಮಾಡ್ತಾಳೆ. ಮಾಡಿ ಹಿಂಗೆ ಗೈಸ್ ಸರ್ಟಿಫಿಕೇಟ್ ಇಸ್ಕೊಂಡು ಸಿಗ್ತೀವಿ ಗೈಸ್, ತೋರಿಸ್ತೀವಿ ಏನೇನು ಮಾಡ್ತೀವಿ ಇವತ್ತೆಲ್ಲ ಅಂತ ತೋರಿಸ್ತೀವಿ ಅಷ್ಟೇ ಗೈಸ್. ಬಾಯ್ ಇಡ್ಕೊಂಡು ನಾನೊಂದು ಮಾಡ್ತೀನಿ. ಬಾಯ್ ಗೈಸ್ ಫೋಟೋ ತೆಗಿಸ್ಕೊತಿದ್ದಾಳೆ. ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣ ನೋಡಿ ಹೆಂಗೆ ಗೈಸ್ ಫೋಟೋಸ್ ಎಲ್ಲನೂ ತೆಗಿಸ್ಕೊಂಡು ಬಂದ್ವಿ. ಇವಾಗ ಹೋಗ್ತಾ ಇದ್ದೀವಿ, ಜೆರಾಕ್ಸ್ ಮಾಡಿಸ್ಕೊಂಡು ಕಾಲೇಜ್ ಹತ್ರ ಹೋಗ್ಬಿಟ್ಟು ಕಾನ್ವೊಕೇಶನ್ ಸರ್ಟಿಫಿಕೇಟ್ ಇಸ್ಕೊಂಡು. ಏನು ಸರ್ಟಿಫಿಕೇಟು? ಹಿಂಗೆ ರಪ್ಪಂತ ತೆಗಿಬೇಕಿತ್ತು, ತೆಗಿಲೇ ಇಲ್ಲ. ಈಗ ತೆಗಿ. ನಾವಿವತ್ತು ನಮ್ಮ ಕಾಲೇಜ್ ಹತ್ರ ಬಂದಿದ್ದೀವಿ ಗೈಸ್. ಇದೇ ನಮ್ಮ ಕಾಲೇಜು ನೋಡಿ, ಹಿಂಗೆ ತಿರ್ಸ್ತೀನಿ ನಿಮ್ಮ ಕಡೆ. ಇಂಡಕ್ಷನ್ ಪ್ರೋಗ್ರಾಮ್ ನಡೀತಿದೆ ಗೈಸ್. ಹೋಗ್ಬಿಟ್ಟು ಕಾನ್ವೊಕೇಶನ್ ಸರ್ಟಿಫಿಕೇಟ್ ಇಸ್ಕೊಂಡು ಸಿಗ್ತೀವಿ. ಬಾಯ್. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ, ಚೆನ್ನಾಗಿದೆಯಾ ಅಕ್ಕ? ಎಲ್ಲ ಇಸ್ಕೊಂಡಾಯ್ತು. ಡಿಪ್ಲೊಮಾ ಸರ್ಟಿಫಿಕೇಟ್ ಎಲ್ಲ ಹಾಕ್ತೀವಿ. ಅಲ್ಲಿ ನೋಡಿ ಗೈಸ್ ಆಗ್ತಾ ಇದ್ದಾಳೆ, ಅವೆಲ್ಲ ಆಗ್ತಾಯಿತ್ತು. ಇವಾಗ ನೆಕ್ಸ್ಟ್ ಪ್ಲ್ಯಾನ್ ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ. ಇವಾಗ ಹೋಗಬೇಕು ಅಷ್ಟೇ. ನೋಡಿ ಡಿಪ್ಲೊಮಾ ಕಂಪ್ಲೀಟ್ ಮಾಡಾಗಿದೆ ನಮ್ಮದೆಲ್ಲ. ಹೇಳಿ ಸರ್ಟಿಫಿಕೇಟು ಬಂದಾಗಿದೆ ನಮ್ಮದು. ಏನು ಗೊತ್ತಾ ಗೈಸ್, ಕಾಲೇಜಲ್ಲಿದ್ದಾಗ ಅಟೆಂಡೆನ್ಸ್ ಶಾರ್ಟೇಜು, ಮಾಸ್ ಬಂಕ್ ಆಗ್ತಿದ್ವಿ. ಸ್ಯಾಟರ್ಡೆ ಅಂತೂ ಬರ್ತಾನೆ ಇರಲಿಲ್ಲ. ಏನು ಗೊತ್ತಾ ಗೈಸ್, ಕಾಲೇಜಿಗೆ ಅಟೆಂಡೆನ್ಸ್ ಶಾರ್ಟೇಜ್ ಇತ್ತು ನಿಮಗೆ ಎಕ್ಸಾಮ್ ಎಲಿಜಿಬಿಲಿಟಿ ಕೊಡಲ್ಲ ಅಂತಿದ್ರು. ಸರ್ಟಿಫಿಕೇಟ್ ಜೊತೆ ಗ್ರ್ಯಾಜುಯೇಟ್ಸ್, ಡಿಪ್ಲೊಮಾ ಗ್ರ್ಯಾಜುಯೇಟ್ಸ್. ನಾವು ಇಂಜಿನಿಯರಿಂಗ್ಸ್ ಇವಾಗ ಬರೀ ಗ್ರ್ಯಾಜುಯೇಟ್ ಅಲ್ಲ ಅಷ್ಟೇ. ಚಲೋ ಗೈಸ್ ಇನ್ನೊಂದು ಆಸೆ ಇತ್ತು ಗೈಸ್, ಮುಗಿದ್ಮೇಲೆ ಎಚ್ ಓ ಡಿ ಹತ್ರ ಹೋಗ್ಬಿಟ್ಟು ಅದು ಇದು ನೋಡ್ತೀವಲ್ಲ ಮೆಮ್ಸ್ ಎಲ್ಲ ಮಾಡಬೇಕು ಅಂತ. ಮೀಟ್ರ್ ಇಲ್ಲ ಗೈಸ್. ಇದೇ ನಮ್ಮ ಕಾಲೇಜು. ನಾವು ಓದಿದ್ದು ಈ ಬಿಲ್ಡಿಂಗಲ್ಲಿ, ಇವಾಗ ಹೊಸ ಬಿಲ್ಡಿಂಗ್ ಇದ್ದಿಲ್ಲ. ಅಲ್ಲ, ನಮ್ಮದು ಅಲ್ವೇ? ಹೌದು. ಮೂವಿಗೆ ಹೋಗೋಕ್ಕೆ ಬಂದಿದ್ದೀವಿ ಗೈಸ್. ಮೂವಿ ಸ್ಟಾರ್ಟ್ ಆಗುತ್ತೆ ಇನ್ನೇನು 1:30ಗೆ. ಒಳಗಡೆ ಹೋಗ್ತೀವಿ, ರಿವ್ಯೂ ಕೊಡ್ತೀವಿ. ಚೆನ್ನಾಗಿದ್ರೆ, ಚೆನ್ನಾಗಿಲ್ಲ ಅಂದರೆ ನಾವೇ ಹೇಳ್ತೀವಿ ಬರಬೇಡಿ. ಇದರಲ್ಲಿ ಹೇಳ್ತೀನಿ ಗೈಸ್, ಹಾಸನಿಗೆ ಬಂದು 3 years ಆಯಿತು ಡಿಪ್ಲೊಮಾ ಮಾಡೋಕ್ಕೆ. ಒಂದು ದಿನನೂ ಇದೇ ವಿಷಯ 1000 ಜನಕ್ಕೆ ತೋರಿಸ್ದೆ ಹೇಳೋಳು. ಒಂದು ದಿನನೂ ಥಿಯೇಟರ್ ಕಡೆ ತಿರ್ಗೂ ನೋಡಿಲ್ಲ. ಇವತ್ತು ಬಂದಿದ್ದೀವಿ ಯಾಕಂದರೆ ಇದೇ ಫಸ್ಟು ಏನೇ ಪ್ಲ್ಯಾನ್ ಮಾಡಿದ್ರೂ ಸಕ್ಸಸ್ ಆಗಿರೋದ್ರೆ ಇದೇ ಪ್ಲ್ಯಾನು. ಎಲ್ಲ ಫ್ಲಾಪ್ ಆಗ್ತಿತ್ತು. ಇವರು ಬೇಡ ಅಂದ್ರು ಗೈಸ್. ನಾನೇ ನಿನ್ನೆ ಅವಳೇ ಹೇಳಿದ್ದು ಹೇಳು ಮಚ್ಚ ಅವಳು ನನಗೆ ಮೂವಿಗೆ ಹೋಗೋಣ ಅಂತವ. ನಾನು ಮೂವಿಗೆ ಹೋಗೋಣ ಅಂತ ಅವಳು ನನಗೆ ಅಂತ ಹೇಳಿದ್ದು. ನನಗೆ ಮೂವಿಗೆ ಹೋಗೋಕ್ಕೆಲ್ಲ ಇಷ್ಟ ಇಲ್ಲ ಗೈಸ್. ಆ ಮೂವಿಗೆ ಹೋಗೋದಲ್ಲ ಏನಾದ್ರು ಚೆನ್ನಾಗಿ ತಿನ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಇತ್ತು ಪ್ಲ್ಯಾನ್. ಮೂವಿ ಕರ್ಕೊಂಡು ನೋಡೋಣ. ಮೂವಿ ಚೆನ್ನಾಗಿಲ್ಲ ಅಂದರೆ 150 ರೂಪಾಯಿ ವೇಸ್ಟ್ ನ್ಯಾಯ ಹೊಡೆದಂಗೆ ಹೊಡಿತೀವಿ ರುಚಿ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನೋಡ್ಲೆ ಅಲ್ಲಿ ಎಲ್ಲೋಡೆ ಮದರ್ ಪ್ರಾಮಿಸ್ ಮೂವಿ ಹೆಂಗೆ ಮದರ್ ಪ್ರಾಮಿಸ್ ಮಾಡಿರ್ತೀವಿ. ಮೂವಿಗೆ ಬಂದಿದ್ದೀವಿ. ಮೂವಿ ಇವಾಗ ಸ್ಟಾರ್ಟ್ ಆಗ್ತಿದೆ ಗೈಸ್. ಹೌದು ಗೈಸ್, ನಾವು ಕಾಣಿಸ್ತಿಲ್ಲ ಅಂತ ಟಾರ್ಚ್ ಹಾಕೊಂಡು ಮಾಡ್ತಿದ್ವಿ. ಇವಾಗ ಎಲ್ಲ ಯಾಕೆ ಮೂವಿ ಬರ್ತಾರೆ ಅಂತ ಗೊತ್ತಾಗ್ತದೆ. ಫ್ರೆಂಡ್ಸ್ ಜೊತೆ ಫಸ್ಟ್ ಟೈಮ್ ಸ್ನ್ಯಾಪ್ ಹಾಕಕ್ಕೆ ನೋಡ್ತಾಳೆ ಗೈಸ್. ಕೊಡಿಸ್ಬೇಕು ಅಂದ್ಕೊಂಡಿದ್ದೀನಿ.
ಕಡಿಮೆ ಬೆಲೆ ರಿವ್ಯೂ ಕೇಳೋಣ ಇಂಟರ್ವಲ್. ಅಷ್ಟೇ ನೋಡಲೇಬೇಕು ಅನ್ನೋದಿಲ್ಲ. ಜೋಕ್ಸ್ ಇದೆ ಬಟ್ ಎಲ್ಲವ್ರೆ ನಿದ್ದೆ ಬರ್ತಿದೆ ಆಯ್ತು, ನಾವು ಕಿಚ್ಚಾಗಿದ್ದು ಎದ್ದೋಗೋಣ. ನಾವು ಇಲ್ಲ ಮಾಡು ವಾಯ್ಸು ಹೌದು. ಏನ್ ಬುದ್ಧಿ ಹೇಳ್ತಾರೆ? ಏನ್ ಬುದ್ಧಿ ಹೇಳ್ತಾ ಇದ್ದಾರೆ? Love each other means mutual respect, ma'am. ಗುಡ್. Sportsman spirit, ma'am. ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್. Healthy corporation, ma'am. ಅಯ್ಯೋ, ಹೆಲ್ದಿ ಕಾಂಪಿಟೇಷನ್. Forgiveness, ma'am. ಇದನ್ನೆಲ್ಲ ಮರ್ತು ಹೋದ್ರ? Not only Azmesh. ಗೈಸ್ ಮೂವಿ ಎಲ್ಲನೂ ಮುಗಿಸ್ಕೊಂಡು ಬಂದಾಯ್ತು. ಲಾಸ್ಟಿಗೆ ಒಂದು ಸ್ವಲ್ಪ ಚೆನ್ನಾಗಿತ್ತು. ಫುಲ್ ಜೋಕ್ಸ್ ಇದೆ, ಆದ್ಮೇಲೆ ಚೆನ್ನಾಗೇ ಇಲ್ಲ, ಜಾಸ್ತಿ ಎಳ್ದಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಫುಲ್ ಜೋಕ್ಸು, ನಕ್ಕು ನಕ್ಕು ಸುಸ್ತಾಗಿದ್ದೀವಿ ನಾವು. ಒಂದು ಹುಡುಗಿನೂ ಇಲ್ಲ, ಹುಡುಗಿ ಇಲ್ಲ ಅಷ್ಟೇ. ಹೇಗಿತ್ತು ಗೈಸ್ ಸ್ಟಾರ್ಟ್ ಆದಾಗಿಂದ ಎಂಟಾಗೋವರೆಗೂ ಸ್ನ್ಯಾಪ್ ಹಾಕೋದು. ಸ್ನ್ಯಾಪು ನೆಟ್ಟು ಸ್ನ್ಯಾಪ್ ಉಜ್ಜಿ ಒಂದು ಸ್ನ್ಯಾಪು ಸಿಕ್ಕಿಲ್ಲ, ಸಿಗಲಿಲ್ಲ ಗೈಸ್. ತಲೆ ಕದು ಸಾಕಿರ್ತಾಳು ಅಂದ್ಕೊಳ್ಬರಿ ಇದರಲ್ಲಿ. ಇವಾಗ ಮೂವಿ ನೋಡಿಕೊಂಡು ಊಟ ಮಾಡಿಕೊಂಡು ಶಾಪಿಂಗ್ ಮಾಡಿಕೊಂಡು ಇವಾಗ ಊರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಗೈಸ್. ಡೇ ಫುಲ್ ಎಂಜಾಯ್ ಮಾಡೋದು. ಹೇಗನ್ನಿಸ್ತು? ಸೊ ಮತ್ತೆ ಇನ್ನು ಯಾವಾಗ ಸಿಗ್ತೀವೋ ಗೊತ್ತಿಲ್ಲ. ಅಷ್ಟೇ, ಇನ್ನೊಂದು ಎಲ್ಗೋ ಹೋಗೈತೆ ಗೈಸ್ ಅಷ್ಟೇ. ಇವಾಗ ನಾನು ನಮ್ಮ ಅಜ್ಜಿ ಊರಿಗೆ ಹೋಗ್ಬೇಕು. ಬಾಯ್ ಗೈಸ್. ಬಾಯ್ ಗೈಸ್ ಮತ್ತೆ ಇನ್ನು ಯಾವಾಗ ಸಿಗ್ತವೆ ಅಂತ ಗೊತ್ತಿಲ್ಲ. ತುಂಬ ಇನ್ನೊಂದು ವರ್ಷ ಆಗ್ಬೋದು, 6 ತಿಂಗಳು ಆಗ್ಬೋದು, ಹೇಳೋಕ್ಕಾಗಲ್ಲ. ಹೇಳೋಕ್ಕಾಗಲ್ಲ. ಹೋಗಿ ಅವಳೇನಾದ್ರು ಬೇಗ ಹೋದ್ರೆ ಬರ್ಬೋದು. ಇನ್ನೊಂದು ಗೊತ್ತಾ, ಟೈಮ್ ಆಗೈತೆ ಹೋಗ್ಬೇಕು. ಎಲ್ಲದು ಆಲ್ ಕ್ಲಿಯರ್ ಆಗಿ ಆಲ್ ದಿ ಬೆಸ್ಟ್. ಓ ಥ್ಯಾಂಕ್ ಯು ಸೋ ಮಚ್. ಅದೇನೋ ಅವಾಗ ಹೇಳಿದ್ರಲ್ಲ ಅದೇ ಹೇಳ್ರಿ ಅಂತ ಇಟ್ಕೊಂಡಿದ್ದು ನಾನು. ಬಾಯ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.